ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಟುಡೇ ಟಾಪಿಕ್ ಬಂದ್ಬಿಟ್ಟು ಹ್ಯಾವ್ ಅ ಡೆಡ್ಲೈನ್. ನೀವೇನೋ ಕೆಲಸ ಮಾಡ್ತಿದ್ರು ಒಂದು ಡೆಡ್ಲೈನ್ ಅಂತ ಇಟ್ಕೊರಿ, ಅಂದ್ರನ ಬೇಗ ಆಗುತ್ತೆ. ಇಲ್ಲ ಅಂದರೆ ನೀವು ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟೊತ್ತಿಗಾದ್ರೆ ಆಗಲಿ ಮುಗಿಸೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ಅವರ್ ಇದ್ದಿದ್ದ ಕೆಲಸ ಪಕ್ಕ 2 ಅವರ್ ಆಗುತ್ತೆ. ಸೊ ಎಲನ್ ಮಸ್ಕು ಒಂದು ಇಂಟರ್ವ್ಯೂದಾಗ ಒಂದು ಮಾತು ಹೇಳ್ತಾರೆ, ನಿಮ್ಮ ಮನೆ ಕ್ಲೀನ್ ಮಾಡಬೇಕು ಅಂತ 30 ಡೇಸ್ ಇಟ್ಕೊಂಡ್ರೆ ಅದಕ್ಕೆ 30 ಡೇಸ್ ಆಗುತ್ತೆ. ಅದೇ ನೀವು ನಿಮ್ಮ ಮನೆ ಕ್ಲೀನ್ ಮಾಡೋಕ್ಕೆ 3 ಅವರ್ಸ್ ಇಟ್ಕೊಂಡ್ರೆ ಅಗ್ರೆಸಿವ್ ಆಗಿ ಅದು 3 ಅವರ್ಸ್ ವಿತಿನ್ 3 ಅವರ್ಸ್ದಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಯಾವುದೇ ಕೆಲಸ ಮಾಡಿರಿ, ಒಂದು ಡೆಡ್ಲೈನ್ ಅಂತ ಇಟ್ಕೊಳ್ರಿ. ಸೊ ಆವಾಗಲೇ ನಿಮ್ಮ ಕೆಲಸ ಫಾಸ್ಟಾಗಿ ಮತ್ತು ಎಫಿಷಿಯೆಂಟಾಗಿ ಮುಗ್ಸೋಕ್ಕೆ ಟ್ರೈ ಮಾಡಿ. ಸೊ ನೀವೆಲ್ಲ ನೋಡಿರ್ತೀರ, ಎಕ್ಸಾಮ್ ಹಿಂದಿನ ದಿವಸ ಸ್ಟೂಡೆಂಟ್ಸು ಎಷ್ಟು ಸಿಲೆಬಸ್ ಕವರ್ ಮಾಡ್ತಾರಂದ್ರೆ, ಏನಕ್ಕಂದರೆ ಟುಮಾರೋ ಎಕ್ಸಾಮ್ ಡೆಡ್ಲೈನ್ ಇರುತ್ತೆ. ಸೊ ನಾನು ಈಗ ವೀಕ್ ಡೇಸ್ದಾಗ ಅಂದರೆ ನಂದು ಮಗಳದು ಸ್ಕೂಲ್ ಇರುತ್ತೆ, 6:30ಗೆ ಎಲ್ಲ ಅವ್ಳಿಗೆ ರೆಡಿ ಮಾಡಿಬಿಟ್ಟು ಕ್ಯಾಬ್ ಕಳಿಸ್ಬೇಕು. ಸೊ 6 o'clock ಪಾರ್ಕಿಗೆ ಬಂದು 5 ರೌಂಡ್ಸ್ ವಾಕಿಂಗು, 25 ಪುಷಪ್ಸ್ ಮಾಡ್ತೀನಿ, ಮತ್ತು 2 ವಿಡಿಯೋಸ್ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅದು 30 ಮಿನಿಟ್ಸ್ದಾಗ. ಅದೇ ವೀಕೆಂಡ್ದಾಗ ಅಂದ್ರೆ ಆಲ್ಮೋಸ್ಟ್ ನಾವು 1 ಅವರ್ 1.5 ಅವರು ಪಾರ್ಕ್ದಾಗ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಸೊ ನೀವು ಒಂದು ಯಾವುದಾದ್ರೂ ಕೆಲಸ ಮಾಡಬೇಕು ಅಂದರೆ ಡೆಡ್ಲೈನ್ ಅಂತ ಇಟ್ಕೊರಿ. ಡೆಡ್ಲೈನ್ ಅಂತ ಇಟ್ಕೊಂಡಾಗ ಎಲ್ಲ ಕೆಲಸನೂ ಫಾಸ್ಟ್ ಆಗುತ್ತೆ ಮತ್ತು ಎಕ್ಯುರೇಟಾಗಿ ಆಗುತ್ತೆ. ಥ್ಯಾಂಕ್ ಯು.